ಈಗಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಗಣೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ರಾಮನಗರ ಎಸ್ಪಿ ಬಿ ರಮೇಶ್ ಹೇಳಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 307, 323, 324ರ ಪ್ರಕಾರ ಕೇಸ್ ಬುಕ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಆನಂದ್ ಸಿಂಗ್ ಹೇಳಿಕೆ ಪಡೆಯೋದಕ್ಕೆ ತಡವಾಯಿತು. ಅಲ್ಲದೆ ಗಣೇಶ್ ವಿರುದ್ಧ ಎಫ್ಐಆರ್ ಕೂಡ ತಡ ಆಯಿತು. ಅಷ್ಟರಲ್ಲಿ ಗಣೇಶ್ ರೆಸಾರ್ಟ್ನಿಂದ ನಾಪತ್ತೆಯಾಗಿದ್ದಾರೆ. ಎಫ್ಐಆರ್ ಆದಾಗ ರೆಸಾರ್ಟ್ನಲ್ಲಿದ್ರೆ ಅರೆಸ್ಟ್ ಮಾಡ್ತಿದ್ವಿ ಅಂತ ರಾಮನಗರ ಎಸ್ಪಿ ಬಿ ರಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದಾದ ನಂತರ ನಾವು ಆನಂದ್ ಸಿಂಗ್ ಅವರು ಹಾಸ್ಪಿಟಲ್ ಇದ್ದಾಗ MLC ಬಂತು ಪೊಲೀಸ್ ಸ್ಟೇಷನ್ಗೆ. MLC ಬಂದ ಮೇಲೆ ಹೋಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟಲ್ಲಿ ಅವರು ಗಣೇಶ್ ಅವರು ಅವನು ಹೊಡೆದಿದ್ದ ಬಗ್ಗೆ, ಅಸಾಲ್ಟ್ ಮಾಡಿದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಬೇಸ್ ಮೇಲೆ 307 ಕೇಸ್, 323 to 324 ಹೊಡೆದಿದ್ದ ಬಗ್ಗೆ ದೊಣ್ಣೆಯಿಂದ ಪಾಟಿಂದ ಹೊಡಿತಾರೆ ಅಂತ ಹೇಳಿದ ಮೇಲೆ FIR ಆಯಿತು. FIR ಆದ ನಂತರ ನಾವು ಬೇಸಿಕ್ ಇನ್ವೆಸ್ಟಿಗೇಷನ್ ಶುರು ಮಾಡಿ ಎಲ್ಲಿ ಪಂಚನಾಮೆಲ್ಲ ಆದ ನಂತರ ಈಗ ಎಲ್ಲಿದ್ದಾರೆ ಅಂತ ಸೆಕ್ಯೂರ್ ಮಾಡೋಕ್ಕೆ ನಾವು ಒಂದು 4 ತಂಡಗಳು ರಚಿಸಿ ಬೇರೆ ಬೇರೆ ಕಡೆ ಕಳಿಸಿದ್ದೀವಿ. ಸೊ ಆ ಕೆಲಸ ಮೇಲೆ ಇರ್ತೀವಿ. ಒಂದೇನೆಂದರೆ 21ನೇ ತಾರೀಕು ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ರಿಜಿಸ್ಟರ್ ಆಗೋವರೆಗೆ ಸಾಯಂಕಾಲ ಆಗೋಯಿತು. ಸ್ಟೇಟ್ಮೆಂಟ್ ಮಾಡಿ ಬಂದು FIR ಮಾಡೋಕ್ಕೆ ಸಾಯಂಕಾಲ ಆಗೋಯಿತು. ಸೊ 20ನೇ ತಾರೀಕು ಸಾಯಂಕಾಲ ಸಂಜೆ ಏನಾಗಿದೆ ಅಂತಂದರೆ ಅವರು ಸ್ಟೇಟ್ಮೆಂಟ್ ಕೊಡುವ ಪರಿಸ್ಥಿತಿನಲ್ಲಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಅದು ಡಾಕ್ಟ್ರು ಸೈನ್ ಮಾಡಿದ್ರು. ಅದು ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಬರಲಿಕ್ಕೆ ಹೇಳಿದಾಗ ನೆಕ್ಸ್ಟ್ ಡೇ ಕಳಿಸಿದ್ರು. ನೆಕ್ಸ್ಟ್ ಡೇ 9:30 10 ಗಂಟೆಯಿಂದ ಸಬ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ದರು. ಬಟ್ ಅವರು ಸ್ಟೇಟ್ಮೆಂಟ್ ಕೊಡುವವರೆಗೆ ಆಲ್ಮೋಸ್ಟ್ 2 ಗಂಟೆ ಆಗೋಯಿತು, 2-3 ಗಂಟೆ ಆಗೋಯಿತು ಮಧ್ಯಾಹ್ನ. ಅದು ಆ ಸ್ಟೇಟ್ಮೆಂಟ್ ಅದು ಆಗೋಕ್ಕೆ ಮುಂಚೆನೇ ಇವರು ಇಲ್ಲಿಂದ ಎಲ್ಲ ವೆಕೆಟ್ ಮಾಡಿ ಹೋದರು ಈಗಲ್ಟನ್ ರೆಸಾರ್ಟಿಂದ. FIR ಆಗೋವರೆಗೆ ಇದ್ದಿದ್ರೆ ಡೆಫಿನೆಟ್ಲಿ ಇಲ್ಲೇ ನಾವು ಸೆಕ್ಯೂರ್ ಮಾಡೋದು, ವಿಚಾರಣೆ ಮಾಡೋದೆಲ್ಲ ಮಾಡ್ತಾ